ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ ಪಂದ್ಯಕ್ಕೆ ಟೀಂ ಇಂಡಿಯಾಗೆ 3 ಸ್ಫೋಟಕ ಆಟಗಾರರ ಭರ್ಜರಿ ಎಂಟ್ರಿ. ಇವರು ಕಿವೀಸ್ ತಂಡದ ಮಂಡಿ ಊರಿಸಲು ಸಿದ್ಧರಾಗಿದ್ದಾರೆ. ಗಂಭೀರ್ ಸೂರ್ಯ ರೂಪಿಸಿದರು ಚಾಂಪಿಯನ್ ತಂಡವನ್ನು. ನಿರಂತರವಾಗಿ ಫ್ಲಾಪ್ ಪ್ರದರ್ಶನದ ನಂತರ ಕೋಪಗೊಂಡ ನಾಯಕ ಸೂರ್ಯಕುಮಾರ್ ಯಾದವ್ 3 ಆಟಗಾರರನ್ನು ಟೀಂ ಇಂಡಿಯಾದಿಂದ ಹೊರಗಿಟ್ಟಿದ್ದಾರೆ. ಅವರ ಬದಲು 3 ಸ್ಫೋಟಕ ಆಟಗಾರರನ್ನು ರಾತ್ರೋರಾತ್ರಿ ತಂಡಕ್ಕೆ ಸೇರಿಸಲಾಗಿದೆ. ಇವರು ಕಿವೀಸ್ ತಂಡದ ವಿರುದ್ಧ ಗೆಲುವನ್ನು ತಂದುಕೊಡುವ ಸಾಮರ್ಥ್ಯ ಹೊಂದಿದ್ದಾರೆ. ಮುರಿದು ಹೋಯಿತು ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರ ಓಪನರ್ ಜೋಡಿ. ತಂಡಕ್ಕೆ ಎಂಟ್ರಿ ಕೊಟ್ಟ ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್. ಈತ ಸಂಜು ಸ್ಯಾಮ್ಸನ್ ಜೊತೆ ಓಪನಿಂಗ್ ಮಾಡುವ ಸಾಧ್ಯತೆ ಇದೆ. ಅಹಮದಾಬಾದ್ನಲ್ಲಿ ಬೌಲರ್ಗಳ ಭಾರೀ ಪೈಪೋಟಿ ಆಗಲಿದೆ. ಅಭಿಷೇಕ್ ಶರ್ಮಾ ಜೊತೆ ಇನ್ನಿಬ್ಬರು ಆಟಗಾರರಿಗೂ ತಂಡದಿಂದ ಹೊರಗಿನ ದಾರಿ ತೋರಿಸಲಾಗಿದೆ. ಗಂಭೀರ್ ಸೂರ್ಯ ನಿರ್ಮಿಸಿದರು ಬಲಿಷ್ಠ ತಂಡವನ್ನು, ಏಕೆಂದರೆ ಅಹಮದಾಬಾದ್ನಲ್ಲಿ ಘರ್ಜಿಸಲಿದ್ದಾರೆ ಭಾರತೀಯ ಸಿಂಹಗಳು. ಇದನ್ನು ನೋಡಿ ಕುಗ್ಗಿತು ಕಿವೀಸ್ ತಂಡದ ಮನೋಭಾವ. ಹೌದು ಸ್ನೇಹಿತರೆ, ಈಗಾಗಲೇ ಏನಾಗಬೇಕಿತ್ತು ಆಗಿದೆ. ಈಗ ಮಾತು ಗೌರವದ ಬಗ್ಗೆ. ಈಗ ಮಾತು ಕೋಟ್ಯಾಂತರ ದೇಶವಾಸಿಗಳ ನಿರೀಕ್ಷೆಗಳ ಬಗ್ಗೆ. 3 ಆಟಗಾರರು ಇದುವರೆಗೆ ನಿರಾಶಾಜನಕ ಪ್ರದರ್ಶನ ನೀಡಿದ್ದಾರೆ ಮತ್ತು ಅವರ ಪ್ರದರ್ಶನದಿಂದ ಭಾರತೀಯ ತಂಡದ ಕನಸುಗಳಿಗೆ ಹೊಡೆತ ಬಿದ್ದಿದೆ. ಅದಕ್ಕಾಗಿಯೇ ಆ 3 ಆಟಗಾರರನ್ನು ತಂಡದಿಂದ ಹೊರಗಿಟ್ಟು ಅವರ ಬದಲಿಗೆ 3 ಭಯಾನಕ ಆಟಗಾರರನ್ನು ತಂಡದಲ್ಲಿ ಸೇರಿಸಲಾಗಿದೆ. ಇವರು ಯಾವಾಗ ಬೇಕಾದರೂ ಪಂದ್ಯದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಈ 3 ಹಸಿದ ಸಿಂಹಗಳನ್ನು ನೋಡಿ ನ್ಯೂಜಿಲೆಂಡ್ ತಂಡದಲ್ಲಿ ಭಯ ಮೂಡಿದೆ. ಸಂಪೂರ್ಣ ಭಾರತ ಸಂತೋಷದಿಂದ ಕುಣಿಯುತ್ತಿದೆ. ಕ್ರಿಕೆಟ್ ವಲಯಗಳಿಂದ ಹಿಡಿದು ಎಲ್ಲೆಡೆ ಇವರ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಏಕೆಂದರೆ ಫೈನಲ್ನಂತಹ ದೊಡ್ಡ ಪಂದ್ಯದಲ್ಲಿ ಟೀಂ ಇಂಡಿಯಾ ಯಾವುದೇ ತಪ್ಪು ಮಾಡಬಯಸುವುದಿಲ್ಲ. ನಾಯಕ ಸೂರ್ಯಕುಮಾರ್ ಯಾದವ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗ ಹೆಸರು ಅಲ್ಲ, ಕೆಲಸ ಮಾತ್ರ ಮುಖ್ಯ. ಭಾರತೀಯ ಕ್ರಿಕೆಟ್ ತಂಡ ಸತತ 2ನೇ ಬಾರಿ T20 ವರ್ಲ್ಡ್ ಕಪ್ ಫೈನಲ್ಗೆ ತಲುಪಿದೆ. ಭಾನುವಾರ ಸೆಮಿಫೈನಲ್ನಲ್ಲಿ ಟೀಂ ಇಂಡಿಯಾ ಇಂಗ್ಲೆಂಡ್ ತಂಡವನ್ನು 7 ರನ್ಗಳಿಂದ ಸೋಲಿಸಿತು. ಸಂಜು ಸ್ಯಾಮ್ಸನ್ ಅದ್ಭುತ ಫಾರ್ಮ್ನಲ್ಲಿ ಇದ್ದಾರೆ. ಅವರು ಸತತವಾಗಿ 2 ಅರ್ಧಶತಕದ ಇನ್ನಿಂಗ್ಸ್ ಆಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ, ಶಿವಂ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ ಕೂಡ ತಮ್ಮ ಕೊಡುಗೆಯನ್ನು ಉತ್ತಮವಾಗಿ ನೀಡಿದ್ದಾರೆ. ಈಗ ಭಾರತ ಸತತ 2ನೇ ಬಾರಿ ಚಾಂಪಿಯನ್ ಆಗಿ ಇತಿಹಾಸ ನಿರ್ಮಿಸಬೇಕಾಗಿದೆ. ಅದಕ್ಕಾಗಿ ಮಾರ್ಚ್ 8ರಂದು ನ್ಯೂಜಿಲೆಂಡ್ ನೀಡುವ ಸವಾಲನ್ನು ದಾಟಬೇಕು. ಆದರೆ ಪ್ರಶಸ್ತಿ ಗೆಲ್ಲುವ ಮೊದಲು ಟೀಂ ಇಂಡಿಯಾದ ಕೆಲವು ದುರ್ಬಲತೆಗಳು ಕೂಡ ಜಗತ್ತಿನ ಮುಂದೆ ಬಹಿರಂಗವಾಗಿವೆ. ಇದೇ ಕಾರಣದಿಂದ ಭಾರತ ತಂಡದ ಪ್ಲೇಯಿಂಗ್ 11ನಲ್ಲಿ ಬದಲಾವಣೆಗಳ ಸಾಧ್ಯತೆ ಇದೆ. ಹೀಗಾಗಿ ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಹೇಗಿರಬಹುದು ಎಂಬುದನ್ನು ನೀವು ಕೂಡ ತಿಳಿದುಕೊಳ್ಳಿ. ಮಾರ್ಚ್ 8ರಂದು ವಿಶ್ವದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆದ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಆದರೆ ಈ ಮಾಡು ಇಲ್ಲವೇ ಮಡಿ ಮಹತ್ವದ ಪಂದ್ಯಕ್ಕೂ ಮೊದಲು ಭಾರತೀಯ ತಂಡದಲ್ಲಿ ದೊಡ್ಡ ಬದಲಾವಣೆಗಳ ಚರ್ಚೆ ಜೋರಾಗಿದೆ. ತಂಡದ ಮ್ಯಾನೇಜ್ಮೆಂಟ್ ಕೆಟ್ಟ ಫಾರ್ಮ್ನಲ್ಲಿರುವ ಅಭಿಷೇಕ್ ಶರ್ಮಾ ಅವರನ್ನು ಹೊರಗಿಟ್ಟು ಪ್ಲೇಯಿಂಗ್ 11ನಲ್ಲಿ ದೊಡ್ಡ ಚಾನ್ಸ್ ತೆಗೆದುಕೊಳ್ಳಲಿದೆ ಎಂಬ ಸುದ್ದಿ ಹರಡಿದೆ. T20 ಕ್ರಿಕೆಟ್ನ ವಿಶ್ವದ ನಂಬರ್ 1 ಬ್ಯಾಟ್ಸ್ಮನ್ ಎಂದು ಪರಿಗಣಿಸಲ್ಪಡುವ ಅಭಿಷೇಕ್ ಶರ್ಮಾ ಅವರಿಗೆ ಈ ವರ್ಲ್ಡ್ ಕಪ್ ಒಂದು ಕೆಟ್ಟ ಕನಸಿನಂತಾಗಿದೆ. ಟೂರ್ನಮೆಂಟ್ನ 7 ಪಂದ್ಯಗಳಲ್ಲಿ ಅವರು ಕೇವಲ 89 ರನ್ಗಳನ್ನು ಮಾತ್ರ ಗಳಿಸಿದ್ದಾರೆ. ಸೆಮಿಫೈನಲ್ನಂತಹ ದೊಡ್ಡ ವೇದಿಕೆಯಲ್ಲಿ ಇಂಗ್ಲೆಂಡ್ ವಿರುದ್ಧ ಅವರ ಬ್ಯಾಟ್ನಿಂದ ಕೇವಲ 9 ರನ್ ಮಾತ್ರ ಬಂದವು. ಅವರ ಬ್ಯಾಟಿಂಗ್ಗೆ ಏನೋ ಸಮಸ್ಯೆ ಉಂಟಾಗಿದೆ ಎಂಬಂತೆ ಕಾಣುತ್ತಿದೆ. ಅಭಿಷೇಕ್ ಶರ್ಮಾ ಬದಲಿಗೆ ತಂಡದಲ್ಲಿ ಸೇರಿಕೊಳ್ಳುವ ಸ್ಪರ್ಧೆಯಲ್ಲಿ ರಿಂಕು ಸಿಂಗ್ ಹೆಸರು ಮುಂದಿದೆ. ರಿಂಕು ಸಿಂಗ್ ಬ್ಯಾಟಿಂಗ್ ಜೊತೆಗೆ ಆಫ್ ಸ್ಪಿನ್ ಬೌಲಿಂಗ್ ಕೂಡ ಮಾಡಬಲ್ಲರು. ಅಗತ್ಯವಿದ್ದರೆ ಅವರು ಯಾವುದೇ ಕ್ರಮಾಂಕದಲ್ಲಿ ಬಂದು ಬ್ಯಾಟಿಂಗ್ ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ. ರಿಂಕು ಸಿಂಗ್ ಆಕ್ರಮಣಕಾರಿ ಕ್ರಿಕೆಟ್ ಆಡುತ್ತಾರೆ ಮತ್ತು ಮೈದಾನದ ಎಲ್ಲಾ ದಿಕ್ಕುಗಳಲ್ಲಿ ಶಾಟ್ ಹೊಡೆಯುವ ಕೌಶಲ್ಯ ಹೊಂದಿದ್ದಾರೆ. ಹೀಗಾಗಿ ನಾಯಕ ಸೂರ್ಯಕುಮಾರ್ ಯಾದವ್ ಅಭಿಷೇಕ್ ಶರ್ಮಾ ಅವರನ್ನು ಹೊರಗಿಟ್ಟು ರಿಂಕು ಸಿಂಗ್ ಅವರನ್ನು ತಂಡದಲ್ಲಿ ಸೇರಿಸಿ ನ್ಯೂಜಿಲೆಂಡ್ ತಂಡವನ್ನು ಅಚ್ಚರಿಗೊಳಿಸುವ ಸಾಧ್ಯತೆ ಇದೆ. ಇನ್ನೊಂದೆಡೆ ವರುಣ್ ಚಕ್ರವರ್ತಿ ಕೂಡ ಟೀಕೆಗಾರರ ಗುರಿಯಾಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ಅವರು 4 ಓವರ್ಗಳಲ್ಲಿ 64 ರನ್ಗಳನ್ನು ನೀಡಿ ದುಬಾರಿ ಬೌಲಿಂಗ್ ಮಾಡಿದ್ದಾರೆ. ಕಳೆದ 4 ಪಂದ್ಯಗಳಲ್ಲಿ ಅವರು ವಿಕೆಟ್ ಪಡೆದಿದ್ದರೂ ಸಾಕಷ್ಟು ರನ್ಗಳನ್ನು ಕೂಡ ನೀಡಿದ್ದರು. ಸ್ಪಿನ್ ಬೌಲಿಂಗ್ ಆಯ್ಕೆಯಾಗಿ ಮತ್ತು ಚಕ್ರವರ್ತಿ ಅವರ ಬದಲಿಯಾಗಿ ವಾಷಿಂಗ್ಟನ್ ಸುಂದರ್ ಅವರನ್ನು ಪರಿಗಣಿಸಬಹುದು. ವರುಣ್ ಚಕ್ರವರ್ತಿ ಮತ್ತು ವಾಷಿಂಗ್ಟನ್ ಸುಂದರ್ ನಡುವೆ ಸ್ಪಷ್ಟವಾದ ವ್ಯತ್ಯಾಸ ಇದೆ. ವರುಣ್ ಚಕ್ರವರ್ತಿ ವಿಶೇಷತೆಯ ಬೌಲರ್ ಆಗಿದ್ದರೆ, ಆದರೆ ವಾಷಿಂಗ್ಟನ್ ಸುಂದರ್ ಒಬ್ಬ ಆಲ್ರೌಂಡರ್. ಅವರು ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ನಲ್ಲಿಯೂ ತಂಡಕ್ಕೆ ಸಹಾಯ ಮಾಡಿ ಟೀಂ ಇಂಡಿಯಾವನ್ನು ಚಾಂಪಿಯನ್ ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ. ಅದಕ್ಕಾಗಿಯೇ ತಂಡದ ನಿರ್ವಹಣಾ ಮಂಡಳಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ಸಿದ್ಧವಾಗಿದೆ. ವರುಣ್ ಚಕ್ರವರ್ತಿ ಈಗ ಟೀಂ ಇಂಡಿಯಾಗೆ ತಲೆನೋವಾಗಿದ್ದಾರೆ. ಅವರ ಬೌಲಿಂಗ್ನಲ್ಲಿ ಅವರು ಪ್ರಸಿದ್ಧರಾಗಿದ್ದ ತೀಕ್ಷ್ಣತೆ ಕಾಣಿಸುತ್ತಿಲ್ಲ. ಹೀಗಾಗಿ ಫೈನಲ್ನಂತಹ ದೊಡ್ಡ ಪಂದ್ಯದಲ್ಲಿ ಟೀಂ ಇಂಡಿಯಾ ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಬಯಸುವುದಿಲ್ಲ. ದುರ್ಬಲ ಪ್ರದರ್ಶನ ನೀಡುತ್ತಿರುವ ವರುಣ್ ಚಕ್ರವರ್ತಿಯನ್ನು ಹೊರಗಿಟ್ಟು ಅವರ ಬದಲಿಗೆ ವಾಷಿಂಗ್ಟನ್ ಸುಂದರ್ ಅವರನ್ನು ತಂಡದಲ್ಲಿ ಸೇರಿಸುವ ಸಾಧ್ಯತೆ ಇದೆ. ಇನ್ನೊಂದೆಡೆ ಟೀಂ ಇಂಡಿಯಾ ಹರ್ಷದೀಪ್ ಸಿಂಗ್ ಅವರನ್ನು ಹೊರಗಿಟ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬಹುದು. ಹರ್ಷದೀಪ್ ಸಿಂಗ್ ನಿರಂತರವಾಗಿ ಹೆಚ್ಚು ರನ್ ನೀಡುತ್ತಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ಅವರು 4 ಓವರ್ಗಳಲ್ಲಿ 51 ರನ್ ನೀಡಿದರು, ಸುಮಾರು 13ರ ಎಕಾನಮಿ ದರದಲ್ಲಿ, ಮತ್ತು ಕೇವಲ 1 ವಿಕೆಟ್ ಮಾತ್ರ ಪಡೆದರು. ಈ ಹಿನ್ನೆಲೆ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಕೋಚ್ ಗಂಭೀರ್ ಹರ್ಷದೀಪ್ ಸಿಂಗ್ ಅವರನ್ನು ಹೊರಗಿಟ್ಟು ತಂಡಕ್ಕೆ ಒಂದು ಟ್ರಂಪ್ ಕಾರ್ಡ್ ತರಲು ಸಿದ್ಧರಾಗಿದ್ದಾರೆ. ಆ ಟ್ರಂಪ್ ಕಾರ್ಡ್ ಎಂದರೆ ಮೊಹಮ್ಮದ್ ಸಿರಾಜ್. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ. ಮೊಹಮ್ಮದ್ ಸಿರಾಜ್ ಅವರನ್ನು ದೊಡ್ಡ ಪಂದ್ಯಗಳ ಆಟಗಾರನೆಂದು ಪರಿಗಣಿಸಲಾಗುತ್ತದೆ. ನ್ಯೂಜಿಲೆಂಡ್ ನಂತಹ ಬಲಿಷ್ಠ ತಂಡದ ವಿರುದ್ಧ ಅವರು ಟೀಂ ಇಂಡಿಯಾಗೆ ಟ್ರಂಪ್ ಕಾರ್ಡ್ ಆಗಬಹುದು. ಸಿರಾಜ್ 140ರಿಂದ 150ರ ವೇಗದಲ್ಲಿ ಬೌಲಿಂಗ್ ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ. ಹೀಗಾಗಿ ಟೀಂ ಇಂಡಿಯಾ ಹರ್ಷದೀಪ್ ಸಿಂಗ್ ಬದಲಿಗೆ ಮೊಹಮ್ಮದ್ ಸಿರಾಜ್ ಅವರನ್ನು ಆಡಿಸಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬಹುದು. ಸ್ನೇಹಿತರೆ, ಟೀಂ ಇಂಡಿಯಾದ ಸಂಭಾವ್ಯ ಪ್ಲೇಯಿಂಗ್ 11 ಹೇಗಿರಬಹುದು ಎಂಬುದನ್ನು ನೋಡಿದರೆ ಓಪನಿಂಗ್ ಜವಾಬ್ದಾರಿ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಅವರ ಮೇಲಿದೆ. 3ನೇ ಕ್ರಮಾಂಕದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ಗೆ ಬರಲಿದ್ದಾರೆ. 4ನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಆಡಲಿದ್ದಾರೆ. 5ನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ಬರುತ್ತಾರೆ ಮತ್ತು 6ನೇ ಕ್ರಮಾಂಕದಲ್ಲಿ ಶಿವಂ ದುಬೆ ಕಾಣಿಸಿಕೊಳ್ಳುತ್ತಾರೆ. 7ನೇ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ಆಡುತ್ತಾರೆ. ಅಕ್ಷರ್ ನಂತರ 8ನೇ ಕ್ರಮಾಂಕದಲ್ಲಿ ವಾಷಿಂಗ್ಟನ್ ಸುಂದರ್ ಆಡಬಹುದು. 9ನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ಅಥವಾ ಕುಲ್ದೀಪ್
ಯಾದವ್ನಲ್ಲಿ ಯಾರಾದರೂ ಒಬ್ಬರಿಗೆ ಅವಕಾಶ ಸಿಗಬಹುದು. 10ನೇ ಮತ್ತು 11ನೇ ಕ್ರಮಾಂಕಗಳಲ್ಲಿ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಆಡುತ್ತಾರೆ. ಹೀಗಾಗಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಟೀಂ ಇಂಡಿಯಾ ಈ ಬಲಿಷ್ಠ ಪ್ಲೇಯಿಂಗ್ 11 ಜೊತೆಗೆ ಮೈದಾನಕ್ಕಿಳಿಯುವ ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಫೈನಲ್ ಪಂದ್ಯವನ್ನು ಯಾವ ತಂಡ ಗೆಲ್ಲಬಹುದು? ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.